ಸರ್ ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ? ಹೇಳಿ ಸರ್, ಹೇಳಿ. ವಾಪಸ್ಸಾಗಿ ಈ ಕೆಲಸಕ್ಕೆ ನೀವು ಬಂದಾಗ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ಸರ್ ನಿಮಗೆ? ತುಂಬ ಹೆಮ್ಮೆ ಅನ್ನಿಸ್ತದೆ ಸರ್ ಇದು ಈ ಕೆಲಸ ಮಾಡೋದು. ಹೆಮ್ಮೆ ಅನ್ನೋದಕ್ಕಿಂತ ಇದೊಂಥರ ಸೇವಾ ಕಾರ್ಯ. ಕೆಲಸ ಬೇರೆ, ಕೆಲಸ ನಮ್ಮ ಉದರ ಪೋಷಣೆಗೆ ಮಾಡ್ತೀವಿ, ನಮಗೆ ಅದರಿಂದ ಹಣ ಬರ್ತಾ ಇರುತ್ತೆ. ಅದು ಇದರಲ್ಲೂ ಬರ್ತಾ ಇರುತ್ತೆ ಹಣ, ಅದರಲ್ಲೂ ಬರ್ತಾ ಇರುತ್ತೆ. ಬಟ್ ಇದರಲ್ಲಿ ಬರ್ತಾ ಇರೋದು ಹಣ ಬೇರೆ ರೀತಿ, ಅದರಲ್ಲಿ ಬರ್ತಾ ಇರೋ ಹಣ ಬೇರೆ ರೀತಿ. ಸೊ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾನು ನಿಮಗೆ ಇದರಲ್ಲಿ ತೃಪ್ತಿ ಇರುತ್ತೆ. ನಮಗೆ ಒಂದು ನಮ್ಮ ತಾಯಿ ಜೊತೆಗೆ ಇರ್ತೀವಿ ನಾವು, ಅಂದರೆ ಗೋಮಾತೆ ಜೊತೆಗೆ. ಎರಡನೇದು ಬಂದ್ಬಿಟ್ಟು ಜನಗಳಿಗೆ ಏನಾರು ಇದರಿಂದ ನಾವು ಕೆಲವು ಮಾಹಿತಿಗಳು ಕೊಟ್ಟಾಗ ನಿಮಗೆ ಲಕ್ಷಲೇ ಕೊಟ್ಟು ಗುಣ ಆಗದಿರೋ ಕಾಯಿಲೆಗಳು ಇಂಥದ್ರಲ್ಲಿ ಗುಣ ಆದಾಗ ಅವರು ನಮಗೆ ಹೇಗೆ ಗೌರವ ಕೊಡ್ತಾರೆ ಅನ್ನೋದು ನೀವೇ ಭಾವಿಸ್ಕೊಳ್ಳಿ ಸರ್. ಒಂದು ಭಾಗ. ಸುಮಾರು ಜನಕ್ಕೆ ನಾನು ಕಿಡ್ನಿ ಡಯಾಲಿಸಿಸ್ಗಾಗೋರನ್ನ ನಾನು ಮರಳಿ ಕರ್ಸ್ಕೊಂಡಿದ್ದೀನಿ. ಅಂದರೆ ಸುಮಾರು ಕ್ರಿಯೇಟಿನ್ ಅವ್ರಿಗೆ 4 ಇರುತ್ತೆ, 5 ಇರುತ್ತೆ, 6 ಇರುತ್ತೆ. 6 ಮೇಲೆ ಹೋದರೆ ಅವ್ರು ಡಯಾಲಿಸಿಸ್ ಮಾಡ್ತಾರೆ. 4, 5 ಇದ್ದವರು, 3 ಇದ್ದವರು, 2 ಇದ್ದವರು ನಮ್ಮ ಹತ್ರ ಬಂದಾಗ ಈ ಗವ್ಯೋತ್ಪನ್ನಗಳು ಮತ್ತು ನಾವು ಕೆಲವು ಕಾಡಲ್ಲಿ ಸಿಗ್ತಕ್ಕಂಥ ಯಾವುದೋ ಅಡ್ಡ ಪರಿಣಾಮ ಇಲ್ಲಿರ್ತಕ್ಕಂಥ ಗಿಡಮೂಲಿಕೆ ಗಳಿಸಿ ಡಯಾಲಿಸಿಸ್ಗೆ ಹೋಗೋದು ಸುಮಾರು ಜನ 70 ವರ್ಷ 50 ವರ್ಷ ಅಂಥವರು ಕೂಡ ವಾಪಸ್ ಬಂದಿದ್ದಾರೆ. ಅಂದರೆ ಪಥ್ಯ ಫಾಲೋ ಮಾಡಿಕೊಂಡು ಅವರೆಲ್ಲ ಕ್ಲೀನಾಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅವ್ರಿಗೆ. ಸೊ ಒಂದು ಸರಿ ನೀವು ಒಬ್ಬರು ಮನೆಯದು ಡಯಾಲಿಸಿಸ್ ತಪ್ಪಿಸ್ಬಿಟ್ರೆ ಅವ್ರು ನಿಮ್ಮನ್ನು ಯಾವ ರೀತಿ ಗೌರವಿಸ್ತಾರೆ ಅಂತ ಯೋಚನೆ ಮಾಡಿ. ಸೊ ಅಂಥ ಒಂದು ಅದ್ಭುತವಾದಂಥ ಸೇವಾ ಕಾರ್ಯಕ್ಕೆ ಭಗವಂತ ನಮ್ಮನ್ನ ಇಲ್ಲಿ ನೇಮಿಸಿದ್ದಾನಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ನಾನು ಟೊಯೋಟೋದಲ್ಲಿ ದುಡ್ಡು ನೋಡ್ತಾ ಇದ್ದೆ, ಬಟ್ ಇಲ್ಲಿ ದುಡ್ಡಿನ ಜೊತೆಗೆ ತೃಪ್ತಿನೂ ನೋಡ್ತಾ ಇದ್ದೀನಿ. ನಮಗೆ ಆತ್ಮಸಾಕ್ಷಿ ವಿರುದ್ಧವಾಗಿ ಯಾವುದೂ ಕೆಲಸ ಮಾಡೋಕ್ಕೆ ನಾವು ಇಲ್ಲಿವರೆಗೆ ಪ್ರಯತ್ನ ಮಾಡಿಲ್ಲ. ಸೊ ಆಮೇಲೆ ಸುಮಾರು ಜನಕ್ಕೆ ಈ ನಮ್ಮ ಒಂದು ಗೋಮೂತ್ರದಲ್ಲಿ ಮಾಡಿರೋ ಔಷಧಿಗಳು ಮತ್ತು ಈ ಕಾಡಲ್ಲಿ ಸಿಗೋಂಥ ಕೆಲವು ಗಿಡಮೂಲಿಕೆಗಳನ್ನು ಸೇರಿಸಿ 100 ಜನಕ್ಕೆ ಇವತ್ತು ಸಂತಾನ ಭಾಗ್ಯ ಪಡೆದಿದ್ದಾರೆ ನಮ್ಮ ಒಂದು ಗವ್ಯೋತ್ಪನ್ನಗಳಿಂದ. ಸೊ 100 ಜನ ಅವರು ಈಗ ಮಕ್ಕಳಾದ ಮೇಲೆ. ಸೊ ಮೊನ್ನೆನೂ ಅಷ್ಟೇ ನಂಜನಗೂಡಿಂದ ವಿನೋದ್ ಹಿರೇಮಠ ಅಂತಿದ್ದಾರೆ, ನಮ್ಮ ವಿನೋದ್ ಕುಮಾರ್ ಹಿರೇಮಠ ಅಂತ. ಅವ್ರಿಗೆ ನಂಜನಗೂಡಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ಸುಮಾರು 2 ವರ್ಷದಿಂದ ಅವ್ರು ತೊಗೊಂಡಿದ್ದಾರೆ ನಮ್ಮ ಹತ್ರ. ಅಂದಾಜು 1 ವರ್ಷದ ಮೇಲೆ ಒಂದು 22 ತಿಂಗಳ ಹಿಂದೆ. ಅವ್ರಿಗೀಗ 1 ವರ್ಷದ ಮೇಲೆ 2 ತಿಂಗಳು ಮಗು ಇದೆ. ಅವರು ನಾನು ಇಲ್ಲದೇ ಇರ್ಬೇಕಾದ್ರೆ ಒಂದು ಸರಿ ನಮ್ಮ ಶ್ರೀಮತಿಯವರು ಕೂಡ ಒಯ್ದ್ರೇನೆ. ಸೊ ಅವ್ರ ಹತ್ರ ಇನ್ನೊಂದು ಸರಿ ಅವ್ರ ಫ್ರೆಂಡಿಗೆ ಕೊಡಿಸಿದ್ರಂತೆ. ಅವ್ರಿಗೀಗ ಹೆಚ್ಚು ಕಡಿಮೆ ಅವ್ರು ಮೊನ್ನೆ ನಮಗೆ ಜನವರಿ 10ನೇ ತಾರೀಕೇನೋ ನಮ್ಮ ಮನೆಗೆ ಬಂದಿದ್ದರು. ಸೊ ಅವಾಗ ಅವ್ರು ಹೇಳಿದ್ದು ಇನ್ನೊಬ್ಬರಿಗೆ ನಮ್ಮ ಶ್ರೀಮತಿಯವ್ರು ಕೊಟ್ಟಿರೋರಿಗೆ ಮಗುವಾಗಿದೆ. 3ನೇದವ್ರನ್ನ ಅವ್ರಿಗೆ ಕರ್ಕೊಂಬಂದಿದ್ರು ಮೊನ್ನೆ ಶನಿವಾರ 13ನೇ ತಾರೀಕಿಗೆ. ಸೊ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ಆ ರೀತಿ ಅವರು ಸುಮಾರು ಆಸ್ಪತ್ರೆಗಳನ್ನು ಸುತ್ತಿ ಕೆಲವು ಸಂತಾನ ಭಾಗ್ಯ ಇರೋದಿಲ್ಲ, ಕೆಲವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರ್ತದೆ, ಇನ್ನು ಕೆಲವ್ರಿಗೆ ಈ ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಇರ್ತದೆ. ಸೊ ಅಂಥವ್ರಿಗೆ ತುಂಬ ಕಡಿಮೆ ಖರ್ಚಲ್ಲಿ, ಅತಿ ಕಡಿಮೆ ಖರ್ಚು. ಸುಮಾರು ನೀವು ಕೆಲವು ಈ ನೋಡಿ ಇದೆಲ್ಲ ಗಂಜಲ ಇದೆಯಲ್ಲ ಸರ್, ಇದು ಸೊ ಇದು ಅಮೃತಕ್ಕೆ ಸಮಾನ. ಇದು ನೀವು ಯಾರು ಇದನ್ನ ನೀವು ಬರೀ ಹಿಡ್ಕೊಂಡು ಅಪರೂಪಕ್ಕೆ ಕುಡಿದ್ರು ತುಂಬ ಒಳ್ಳೆಯದೇ ಇದು. ನಾನು ಪ್ರತಿದಿನ ಬೆಳಗ್ಗೆ ಬಂದು ಫ್ರೆಶ್ ಆಗಿಡೋದು ಹಿಂಗೆ ಕುಡಿತೀನಿ, 1-2 ಗುಳಿಗೆ ಬೆಳಗಿನ ಜಾವ 4:30 ಟೈಮಲ್ಲಿ ಬಂದಾಗ. ಸೊ ಇದು ಏನಂತಂದರೆ ತಾಯಿ ಈಗ ಹೇಳ್ಬೋದು, ಕೆಲವರು ಮೂಗು ಮುರಿತಾರೆ ಏನಂತ, ಈ ಗಂಜಲ ಇದು ಒಂಥರ ಗೋವಿಂದ ತ್ಯಾಜ್ಯ ಬರುತ್ತೆ ಅಂತೇಳಿ. ತಾಯಿ ನೋಡಿ ಅದು ನಾನು ಅಲ್ಲಿ ಹಿಡಿದ್ನಲ್ವ, ಇದು ರೂಢಿ ಅವಕ್ಕೆ. ನಾನು ನೋಡಿದ್ರೆ ಇವು ಊದ್ಬಿಡ್ತೇವೆ ಗಂಜಲ, ಅಷ್ಟು ಪ್ರಾಕ್ಟೀಸು. ಕುಡ್ದಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಏನಂದರೆ, ಕುಡಿದು ಒಂದು 10 ನಿಮಿಷ ಆದಮೇಲೆ ನಿಮಗೆ ಇಲ್ಲೊಂದು ಸಿಹಿ ಥರ ಬರ್ತದೆ ನಮಗೆ. ಸೊ ಗೋಮೂತ್ರದಲ್ಲಿ ನಮಗೆ ವಾತ ಪಿತ್ತ ಕಫ 3 ನಿವಾರಣೆ ಮಾಡ್ತಕ್ಕಂಥ ಗುಣ ಇದೆ. ತ್ರಿದೋಷಗಳಂತ ಹೇಳ್ತಾರೆ ನಮ್ಮ ಒಂದು ಸಂಹಿತೆಗಳಲ್ಲಿ. ಸೊ ಇವನ್ನ ನಿವಾರಣೆ ಮಾಡುವಂಥ ಗುಣ ಇದೆ. ಸೊ ಇದು ಕುಡಿದಾಗಿ ಒಂದು 10 ನಿಮಿಷ ಆದಮೇಲೆ ನಮಗೆ ಇಲ್ಲಿ ಗಂಟ್ಲಲ್ಲೆಲ್ಲ ಒಂಥರ ಸ್ವೀಟ್ ಇದಾಗುತ್ತೆ, ಸೆನ್ಸ್ ಆಗುತ್ತೆ. ಸೊ ಗೋಮೂತ್ರ ವಾಸನೆ ಅನ್ನೋರಿಗೆ ನಾನೊಂದು ಪದ ಬಳಸ್ತೇನೆ ಸರ್. ನಾವು ನಿಮ್ಗೆ ಗಮನಿಸಿದಿರಲ್ಲ ಗೊತ್ತಿಲ್ಲ, ಎಷ್ಟು ಕೆಮಿಕಲ್ಗಳನ್ನು ಬಳಸಿ ನಾವು ತಿಂತಾ ಇರೋ ಹಾಲುಗಳನ್ನು ತಿಂತಾಯಿದ್ದೀವಿ ನಾವೀಗ. ಯಾರಿಗೆ ಗೊತ್ತಿಲ್ಲ ಹೇಳಿ, ನಾವು ಕೆಮಿಕಲ್ ಹಾಕಿ ತಿಂತಾಯಿದ್ದೀವಿ, ಇದು ಕೆಟ್ಟದ್ದಂತ. ಆದರೂ ನಾವು ದಿನ ಅದನ್ನ ಕಾಂಪಿಟೇಷನ್ ಮೇಲೆ ನಾವು ಕ್ರಿಮಿನಾಶಕಗಳನ್ನು ಬಳಸ್ತಾ ಇದ್ದೀವಿ ಭೂಮಿಗೆ. ಅದು ಕೆಟ್ಟದ್ದಂತ ಗೊತ್ತಿದ್ರು ಅಂಥ ವಿಷ ತಿನ್ನೋ ಬದಲಿಗೆ ಅಮೃತ ಸಮಾನವಾಗಿರ್ತಕ್ಕಂಥ ಗೋಮೂತ್ರ ಕುಡಿಯೋಕ್ಕೆ ಸ್ವಲ್ಪ ವಾಸನೆ ಅಂತ ಹೇಳ್ತಿದ್ದಾರೆ ಅಷ್ಟೇನೆ. ಅಮೃತನೇ ಅದು ಆ್ಯಕ್ಚುಲಿ. ನಮ್ಮ ಭೂಲೋಕದಲ್ಲಿ ಯಾವ್ದಾದ್ರು ಅಮೃತ ಇದ್ದರೆ ಗವ್ಯೋತ್ಪನ್ನಗಳೇ. ಮಜ್ಜಿಗೆ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಹಾಲಾಗಿರ್ಬೋದು, ಈ ಸಗಣಿ ಆಗಿರ್ಬೋದು. ಸರ್ ಸಗಣಿ ರಸಕ್ಕೆ ನೀವು ಒಂದು 2-3 ಚಮಚ ಈ ಡೆಲಿವರಿ ಆಗಬೇಕಾದ್ರೆ ಹೆರಿಗೆ ನೋವು ಇರುತ್ತಲ್ವ, ಅಂಥವ್ರಿಗೆ ನೀವು ಒಂದು 2-3 ಚಮಚ, ಒಂದು ಗಂಟೆ ಬಿಟ್ಟು 2-3 ಚಮಚ ಸಗಣಿ ರಸ ಕೂಡಿಸಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಅಷ್ಟು ಆಕ್ಸಿಜನ್ ಪವರ್ ಇದರಲ್ಲಿದೆ ಸಗಣಿಯಲ್ಲಿ. ಸೊ ಗೋಮೂತ್ರ ವಾಸನೆ ಅನ್ನೋರಿಗೆ ನಾನು ಏನು ಹೇಳ್ತೀನಿ ಅಂದರೆ ಸರ್, ಇದು ಅಮೃತಕ್ಕೆ ಸಮಾನವಾದ ಈ ವಾಸನೆ ತಗೊಳ್ಳೋಕ್ಕೆ ನಮಗೆ ಒಂಥರ ಮುಜುಗರ ಅಂತ ಹೇಳ್ತೀವಿ, ಅಥವಾ ಕುಡಿಯೋಕ್ಕೆ ಒಂಥರ ಹಿಂಸೆ ಮಾಡ್ಕೊತೀವಿ, ಅಥವಾ ಮೂಗು ಮುರಿತೀವಿ ಅಂತ ಹೇಳ್ತೀವಿ ನಾವು ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕಾದ್ರೆ. ಆದರೆ ನಾವು ಇದಕ್ಕಿಂತ ಭಾಳ ಕೆಟ್ಟ ವಾಸನೆ ಇರತಕ್ಕಂಥ ಈ ಸರಾಯಿಗಳನ್ನಾಗಿರ್ಬೋದು, ಈ ಬಟ್ಟಿ ಸರಾಯಿಗಳಂತೆಲ್ಲ ಹೇಳ್ತಾರೆ. ನಾವೆಲ್ಲ ಗ್ರಾಮೀಣದವರಾಗಿರೋದ್ರಿಂದ ಎಲ್ಲ ನಮ್ಗೆ ಅದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಇದೆ. ಸೊ ಅವನ್ನೆಲ್ಲ ಕುಡಿಬೇಕಾದ್ರೆ ಕಣ್ಣು ಮುಚ್ಕೊಂಡು, ಮೂಗು ಮುರ್ಕೊಂಡು, ಕಣ್ಣು ಮುಚ್ಚಿ ಕುಡಿತಾರೆ ಅದನ್ನು ಕುಡಿಬೇಕಾದ್ರೆ ಯಾರೂ ಹೇಳೋದಿಲ್ಲ. ಸೊ ಅದು ಕೆಟ್ಟದ್ದಂತ. ಯಾಕೆ ಹೇಳಿ, ಅದು ನಿಮಗೆ ನಿಶೆ ಕೊಟ್ಬಿಟ್ಟು ನಿಮ್ಮ ಶರೀರನ ಅದು ಹಾಳು ಮಾಡ್ತದೆ. ಬಟ್ ಇದು ಸ್ವಲ್ಪ ವಾಸನೆ ಇದ್ರೂ ಕೂಡ ನಿಮ್ಮ ಶರೀರನ ಇದು ಆರೋಗ್ಯಯುತವಾಗಿರ್ತದೆ. ಅದಕ್ಕೆ ನಾವು ಒಳ್ಳೇದನ್ನ ಕೆಟ್ಟದನ್ನ ನಾವೇ ತುಲನೆ ಮಾಡಿ ಯೋಚನೆ ಮಾಡಿ ತಿಳ್ಕೋಬೇಕು. ಇದು ಎಲ್ಲಿ ನಿಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇದನ್ನ ನಮ್ಮ ಆತ್ಮನೇ ನಮ್ಗೆ ಹೇಳುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದಂತ. ಅದನ್ನು ನಾವು ನೋಡಿ ನಾವು ಒಳ್ಳೇದನ್ನ ಮಾಡಬೇಕು, ಕೆಟ್ಟದ್ದಾಗಿದ್ದರೆ ಬಿಡಬೇಕು ಅಷ್ಟೇ.
ಏನು ಎಲ್ಲರೂ ಪರಿಪೂರ್ಣರು ಅಂತಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾಗ ಹೌದು ಇದು ಯೂ ಟರ್ನ್ ತಗೊಳ್ಳೋದು ಅಂತ ಹೇಳ್ತೇನೆ ನಾನು. ಸುಮಾರು ಜನಕ್ಕೆ ಯಾರು ಈಗ ನಮಗೆ ಈ ನಮ್ಮಲ್ಲಿ ಚಿಕಿತ್ಸೆಗೆ ಬಂದಾಗ ನಾನು ಈ ಶರಾಯಿ ಕುಡಿಬಾರ್ದು ಅಂತ ಹೇಳಿದಾಗೆಲ್ಲ ಬಿಡೋಕ್ಕೆ ಆಗ್ತಾಯಿಲ್ಲ ಅಂದಾಗ, ಸರ್ ನೋಡಿ ನೀವು ಹೋಗ್ತಾ ಇರೋದು ದಾರಿ ತಪ್ಪಿದೆ, ಅದನ್ನ ನೀವೆಲ್ಲರೂ ಯೂ ಟರ್ನ್ ಸಿಕ್ಕಿದೆ ಈಗ ತಗೊಂಬಿಡಿ, ಇಲ್ಲಾಂದ್ರೆ ನೀವು ರಾಂಗ್ ರೂಟಿಗೆ ಹೋಗ್ತಾ ಇರ್ತೀರಿ ಅಂತೇಳಿ. ಅಂದರೆ ರಾಂಗ್ ರೂಟ್ಗೆ ಹೋಗೋ ಜಾಗದಿಂದ ರೈಟ್ ರೂಟಿಗೆ ಬನ್ನಿ ಅಂತ ಹೇಳ್ದಂಗೆ. ಯಾವುದು ನಮಗೆ ಗೊತ್ತಾದ ಮೇಲೂ ಅದನ್ನ ತಪ್ಪು ಮಾಡಬಾರ್ದು. ಗೊತ್ತಿಲ್ಲದೆ ಇದ್ಬೇಕಾದ್ರೆ ಆಗಿರ್ತವೆ, ಸಣ್ಣ ಪುಟ್ಟ ಏನೋ ಒಂದು ವಯಸ್ಸಲ್ಲಿ ಆಗಿರ್ತವೆ. ಅದನ್ನ ಬಿಟ್ಟು ನಾವು ಈ ಗೋವಿನ ಉತ್ಪನ್ನಗಳನ್ನು, ಗೋಮೂತ್ರ ಆಗಿರ್ಬೋದು ಅಥವಾ ಇದ್ರ ಸಗಣಿ, ಅದೆಲ್ಲ ನಾವು ಚೆನ್ನಾಗಿ ಬಳಸಿದ್ರೆ ನಮ್ಮ ಆರೋಗ್ಯ ಸದೃಢವಾಗಿರ್ತದೆ. ಮತ್ತು ಇದು ತಾಯಿ ಅಂತ ಹೇಳಿದ್ನಲ್ವ, ತಾಯಿ ಯಾವತ್ತೂ ಮಕ್ಕಳಿಗೆ ಕೆಟ್ಟದನ್ನ ಕೊಡೋದಿಲ್ಲ. ಸೊ ಹಾಗಾಗಿ ಆ ಗೋಮೂತ್ರ ವಾಸನೆ ಒಂದೊಂದು ಬಿಟ್ಟರೆ ಬೇರೆ ರೀತಿಯಿಂದ ನಮಗೆ ಶರೀರಕ್ಕೆ ತುಂಬ ಒಳ್ಳೆಯದು. ಹಳೆ ಕಾಲದಲ್ಲಿ ನಾವು ಗಮನಿಸಿದಾಗೆ ಹಸು ಗಂಜಲ ಹೆಂಗೆ ಹಿಡಿದ್ಬಿಟ್ಟು ಮಕ್ಳಿಗೆ ಕುಡಿಸ್ಬಿಡೋರು. ಮಕ್ಕಳೇನಾದ್ರು ಜಾಸ್ತಿ ಹತ್ರ ಆಗಿದ್ರೆ ಹೊಟ್ಟೆಲಿರೋದೆಲ್ಲ ಆಚೆ ಬಂದ್ಬಿಟ್ಟು ಮಕ್ಕಳು ಆರಾಯಿ ನಿದ್ದೆ ಮಾಡೋವು ಎಲ್ಲ ನೋಡಿದ್ದೀವಿ ನಾವು ಹಳ್ಳಿಗಳ ಕಡೆ. ಸೊ ಹಂಗಾಗಿ ಎಲ್ಲ ವಯಸ್ಕರಲ್ದೇ ಬಾಲ್ಯದಿಂದ ಹಿಡಿದು ಮುದುಕರಾಗೋವರೆಗೆ, ಅಂದರೆ ಸುಮಾರು ಹುಟ್ಟಿದಾಗಲಿಂದ ಸಾಯೋರಬ್ಬೇ ನಮ್ಮ ಗೋವಿನ ಉತ್ಪನ್ನಗಳು ಬೇಕು ಅಂತ ನಾನು ಆವಾಗಲೇ ಹೇಳಿದೆ. ಗೃಹ ಪ್ರವೇಶಕ್ಕೆ ಬೇಕು ನಮಗೆ, ಆಮೇಲೆ ನಮಗೆ ವಿವಾಹ ಆಗಬೇಕಾದ್ರೆ ದಾರಿ ಎರೆಯಕ್ಕೆ ಹಾಲು ಬೇಕು, ಆಮೇಲೆ ನಮಗೆ ಸತ್ತಾಗ ಶವ ಸಂಸ್ಕಾರ ಮಾಡೋಕ್ಕೆ, ಮತ್ತು ಇದೊಂದು ನಡೆದಾಡುವ ಔಷಧಾಲಯ, ಮತ್ತು ಅನ್ನದಾತ. ಇದು ಇಲ್ಲಾಂದರೆ ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರು ಇರ್ತಾನೆ ಇಲ್ಲ. ಯಾಕಂದರೆ ಅವಾಗ ಟ್ಯಾಕ್ಟ್ರ್ ಇಲ್ಲ, ಏನಿಲ್ಲ. ಇವಾಗ ಉಳುಮೆ ಮಾಡಿ ನಮ್ಗೆ ಅನ್ನ ಹಾಕಿದ್ದಕ್ಕಲ್ವ ನಮ್ಮ ಹಿರಿಯರಿದ್ದರು, ನಾವು ಅವರಿಂದ ನಾವು ಜನನಾಗಿದ್ದೀವಿ. ಸೊ ಅದಕ್ಕೆ ಈ ಗೋವು ಪ್ರತಿಯೊಂದಕ್ಕೂ ನಮಗೆ ನಮ್ಮ ಮನುಕುಲಕ್ಕೆ ಸಹಾಯ ಮಾಡಿದಂಥದ್ದು ಇದು. ಅದಕ್ಕೆ ಅದನ್ನ ತಾಯಿ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು. ಸೊ ಸ್ನೇಹಿತರೆ, ಈ ಗೋವನ್ನು ಗೋಮೂತ್ರನಾಗಿರ್ಬೋದು, ಗೋವನ್ನಾಗಿರ್ಬೋದು ತುಂಬ ಯಾವುದೇ ಎಜಿಟೇಟ್ ಅಂದರೆ ಏನಂತಾರೆ ಹೇಳಿ ಅಸಹಾಯ ಪಟ್ಗಳದನ್ನೇ ಮೂಗು ಮುರಿದಿನೇ ಖುಷಿಯಾಗಿ ಕುಡಿತೇನೆ. ನಾನು ಡೈರೆಕ್ಟ್ ಹಿಡಿದಿದ್ದೇ ಕುಡಿದ್ಬಿಡ್ತೇನೆ ಡೈಲಿ ಬೆಳಗ್ಗೆ ಒಂದು 25-30 ml ಅಷ್ಟು. ಏನೂ ಆಗಿಲ್ಲ ನನಗೆ. ನಾನು ಸುಮಾರು ಒಂದು 84 kg ಇದ್ದೆ, 72 kg ಇದ್ದೀನಿ ನಾನು. ಫೋಟೋ ನೋಡಿದಾಗ ಅಬೋ 85 ಹಾಂ ಸರ್, ನಿತ್ಯ ಗೋಮೂತ್ರ ಕುಡಿತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಶರೀರದಲ್ಲಿ ಎಕ್ಸೆಸ್ ವೆಯ್ಟ್ ಇದ್ದರೆ ಕಡಿಮೆ ಆಗುತ್ತೆ, ಕಡಿಮೆ ವೆಯ್ಟ್ ಇದ್ದರೆ ಜಾಸ್ತಿ ಆಗುತ್ತೆ. ಇದೊಂಥರ ಮಿರಾಕಲ್ ಇದೆ. ಇದು ಒಂಥರ ಆಶ್ಚರ್ಯಜನಕವಾದಂಥ ಉತ್ಪನ್ನಗಳಿವೆಲ್ಲ. ತುಂಬ ಕಡಿಮೆ ಇದ್ದೀವಿ, ಒಂದು 50 kg ಇದ್ದೀವಿ. ನಿಮ್ಮ ಹೈಟ್ ಪ್ರಕಾರ ನೀವು ಒಂದು 70 kg ಇರಬೇಕಂದ್ರೆ 70 kg ತೊಗೊಂಡೋಗಿ ನಿಲ್ಲಿಸುತ್ತೆ. ಇದು ಸ್ವಲ್ಪ ಸಮಯ ಕೊಡಬೇಕು. 70 ಇದ್ದೀವಿ, ನಮ್ಮ ಹೈಟಿಗೆ ಒಂದು 60 ಇರಬೇಕಂದ್ರೆ ನಿಧಾನಕ್ಕೆ ನೀವು ಒಂದು 6-7 ತಿಂಗಳು ಕುಡಿತಾ ಬಂದರೆ ಏನಾಗುತ್ತೆ, ಅದು ವೆಯ್ಟ್ ನಾರ್ಮಲೈಸ್ ಮಾಡುತ್ತೆ. ಇದೊಂದು ಅದ್ಭುತ ಆಶ್ಚರ್ಯ ಇದು ಈ ಒಂದು ಗೈವೋತ್ಪನ್ನಗಳಲ್ಲಿ. ತಾಯಿ ಯಾವತ್ತೂ ಮಕ್ಕಳಿಗೆ ಕೆಟ್ಟದನ್ನ ಕೊಡೋದಿಲ್ಲ. ಸೊ ಇದರಲ್ಲಿ ಏನು ವಿಶೇಷತೆ ಅಂದರೆ, ಹಸುವಿಗೆ ನೀವು ಏನೇ ತಿನ್ನಿಸಿದ್ರು ಏನೇ ಮಾಡಿದ್ರು ಅದರಲ್ಲಿ ಗಂಟ್ಲಲ್ಲಿ ಶಿವ ವಾಸಿಸ ಅಂತ ಹೇಳ್ತದೆ ನಮ್ಮ ಶಾಸ್ತ್ರಗಳು. ಊಟ ಮಾಡಿರೋ ಎಲ್ಲ ವಿಷಕಾರಿ ಅಂಶಗಳೆಲ್ಲ ನಮಗೆ ಅಲ್ಲಿ ಗಂಟ್ಲಲ್ಲೇ ಶೇಖರಣೆ ಆಗ್ತವೆ. ನಮಗೆ ಗಂಜಲಿಗೆ ಬರಬೇಕಾದ್ರೆ ಪವಿತ್ರವಾದ ಮನುಷ್ಯ ನೋಡಿ, ತಮ್ಮಲನ ತಾವೇ ಮುಟ್ಟಿದ್ರೆ ಡೆಟಾಲ್ ಹಾಕೊಂಡು ಅಥವಾ ಮಣ್ಣು ಹಚ್ಕೊಂಡು ತಿಕ್ಕೊಂಡು ನಾವು ಕೈ ತೊಳ್ಕೊತೇವೆ. ಹಸುವಿನ ಸಗಣಿಯನ್ನು ನಾವು ಕೆಲವು ಪಂಚಾಮೃತ ಮತ್ತು ಪಂಚಗವ್ಯ ಇವಕ್ಕೆ ನಾವು ಔಷಧಿಯಾಗಿ ಬಳಕೆ ಮಾಡ್ತಾರೆ, ದೇವ್ರಿಗೆ ಪ್ರಸಾದವಾಗಿ ಮಾಡ್ತಾರೆ. ದೇವ್ರಿಗೂ ನಿತ್ಯವಾಗ್ಲೂ ನಮಗೆ ಪಂಚಗವ್ಯನ ಅಭಿಷೇಕ ಮಾಡೋಕ್ಕೆ ಅದಕ್ಕೆಲ್ಲ ಬಳಸ್ತಾರೆ, ಶುದ್ಧಿ ಮಾಡೋಕ್ಕೆ ಬಳಸ್ತಾರೆ. ಅಂದರೆ ನಮ್ಮ ಪೂರ್ವಜರು ಏನು ಹೇಳಿದಾರಲ್ಲ ಸರ್, ಎಲ್ಲ ವಿಷಯದಲ್ಲೂ ಅದು ತುಂಬ ಸೈಂಟಿಫಿಕ್ ಆಗಿದೆ. ಈಗ ಎಷ್ಟೋ ಸಂಶೋಧನೆಗಳು ನಡೆದಿದ್ದಾವೆ ನಮ್ಮ ಗೋವಿನ ಮೇಲೆ. ಸೊ ಅವೆಲ್ಲ ಏನು ಹಿಂದೆ ಹಿರಿಯರು ಬರೆದಿಟ್ಟಿದ್ದಾರೆ ಸಂಹಿತೆಗಳಲ್ಲಿ, ಅವಕ್ಕೆಲ್ಲ ಒಂಥರ ಡಾಕ್ಯುಮೆಂಟೇಷನ್ ಈಗ ಮಾಡ್ತಾ ಇದ್ದಾರೆ. ಅದನ್ನ ಅವ್ರೇನು ಮಾಡಿಲ್ಲ, ಅವ್ರು ಇದು ಒಳ್ಳೆಯದು ಇದನ್ನು ಮಾಡಿ ಅಂತ ಹೇಳಿದ್ರು ನಮ್ಗೆ ಅಷ್ಟೇನೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ಗೋವು ಅನ್ನೋದು ಒಂದು ಪವಿತ್ರವಾದಂತಹ ಜೀವಿ ಅಥವಾ ತಾಯಿ ಸಮಾನ ನಮಗೆಲ್ಲ. ಸೊ ಇದು ನಾವು ಸಾಕ್ತೀವಿ ಅನ್ನೋದಕ್ಕಿಂತನೂ ಅದು ನಮಗೆ ನಾವು ಅದರದ್ದು ಇದು ಮಾಡ್ಕೋಬೇಕಷ್ಟೇನೆ. ಅದಕ್ಕೆ ನಮ್ಗೆ ಋಣ ಇರಬೇಕು, ಅದ್ರ ಋಣ ತೀರ್ಸೋಕ್ಕೆ. ನಾವೇ ಅದನ್ನ ವಾಲಂಟ್ರಾಗಿ ಒಂದು 4-5 ಮಾಡಿಕೊಂಡು ಈ ಥರ ಗಂಜಲದಲ್ಲಿ, ಸಗಣಿಯಲ್ಲಿ ಮತ್ತು ಹಾಲು ತುಪ್ಪ ಇದನ್ನೆಲ್ಲ ನಾವು ವ್ಯವಹಾರ ಮಾಡಿಕೊಂಡು ಎಲ್ಲಾದರೂ ಒಂದು ಸ್ವಲ್ಪ ತರಬೇತಿ ತೊಗೊಂಡು ನಿಮ್ಮ ಸುತ್ತಮುತ್ತ ಗ್ರಾಮೀಣ ಭಾಗದಲ್ಲಿ ನಾವು ಸಣ್ಣ ಪುಟ್ಟ ಕಾಯಿಲೆಗೆ ಪೈಲ್ಸ್ ಆಗಿರ್ಬೋದು, ಕಿಡ್ನಿ ಸ್ಟೋನು ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಮಂಡಿ ನೋವು ಇಂಥವೆಲ್ಲ ಕೇಳಿಸ್ತೇ ಇಲ್ಲ. ಆಮೇಲೆ ಸ್ವಲ್ಪ ಕೆಲವೆಲ್ಲ ಸಿಗ್ತವೆ ನಮ್ಗೆ ಆಯಿಂಟ್ಮೆಂಟ್ಗಳವೆಲ್ಲ. ಈ ತರಬೇತಿಗೆ ಹೋದಾಗೆಲ್ಲ ಹೇಳ್ಕೊಡ್ತಾರೆ ಅವನ್ನೆಲ್ಲ. ಈ ಧೂಪ ದೀಪ ಬತ್ತಿ ಮಾಡೋದು ಇಂಥವೆಲ್ಲ ಮಾಡಿಕೊಂಡು ಒಂದು ಸಮೂಹ ಅಂದರೆ ಒಂದು 8-10 ಐಟಮ್ಗಳು ಮಾಡ್ಕೊಂಡಾಗ ಏನಾಗ್ತದೆ, ಯಾವುದೋ ಒಂದು ರನ್ನಿಂಗಲ್ಲಿ ಇರ್ತದೆ, ನಮಗೆ ದುಡ್ಡು ಬರ್ತಾ ಇರುತ್ತೆ ನಮ್ಮ ಪರ್ಸ್ನಲ್ ಜೀವನಕ್ಕೆ. ಇವಕ್ಕೇನು ಮೇವುಗಳಿಗೆ ಆಗ್ತಾ ಇರುತ್ತೆ. ಮತ್ತು ಇದು ನಮಗೇನಂದರೆ ಇದೊಂಥರ ನೆಮ್ಮದಿ ಜೀವನ. ನಾವು ಬಿಸಿಲು ಕೂಡ ಒಂದು ಔಷಧಿ ಅಂತ ಹೇಳ್ತೇವೆ, ಅಗ್ನಿದೇವಂದು. ನಿತ್ಯ ನಾವೊಂದು ಬಿಸಿಲಲ್ಲಿ ಒಂದು 5-6 ಗಂಟೆ ಓಡಾಡ್ಬಿಟ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ಕಾಯಿಲೆ ಯಾರಿಗೆ ಜಾಸ್ತಿ ಬರ್ತಾ ಇದೆ ಅಂತಂದರೆ ಈಗಲೂ ರೈತರಿಗೆ ಕಡಿಮೆನೇ. ಕಾಯಿಲೆ ಯಾರಿಗೆ ಜಾಸ್ತಿ ಬರ್ತಾ ಇದೆ ಸರ್ ನಿಮ್ಮ ಪ್ರಕಾರ? ಈಗ ಕುಂತ್ಕೊಂಡು ಕೆಲಸ ಮಾಡಿ ಯಾರು ಜರಳಲ್ಲೇ ಸೂರ್ಯನ ಬಿಸಿಲಿಗೆ ಯಾರು ಶರೀರವನ್ನು ಒಡ್ಡಲು ಅವ್ರಿಗೆ ಕಾಯಿಲೆ ಬರ್ತಾ ಇದೆ. ಸೊ ಹಂಗಾಗಿ ಸೂರ್ಯನ ಬಿಸಿಲಿಗೆ ಈ ಹಸುಗಳ ಜೊತೆಗೆ ಹೋದಾಗ ನಮಗೇನಾಗ್ತದೆ, ಅದ್ಭುತವಾದ ಆರೋಗ್ಯ ನಮ್ಮದು ಚೆನ್ನಾಗಿರುತ್ತೆ. ನಾವು ಬೇರೆಯವ್ರ ಆರೋಗ್ಯ ಚೆನ್ನಾಗಿ ಇರೋಕ್ಕೆ ನಮ್ಮದೊಂದು ಕೊಡುಗೆ ಇರುತ್ತೆ. ಜೊತೆಗೆ ಹಸುಗಳ ಸೇವೆ ಮಾಡಿದ ಪುಣ್ಯ ಸಿಗುತ್ತೆ. ಈ ಪುಣ್ಯ ನಮ್ಗೆ ಈ ಜನ್ಮಕ್ಕಲ್ಲ ಮುಂದಿನ ಜನ್ಮಕ್ಕೂ ಕೂಡ ಕ್ಯಾರಿ ಆಗುತ್ತೆ ಹಸುವಿನ ಸೇವೆ ಮಾಡಿದವ್ರದ್ದು. ಅಷ್ಟು ಅದ್ಭುತವಾದಂಥ ಜೀವಿ ಸೇವೆ ಮಾಡೋಕ್ಕೆ ಆ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸೋದು ಕಡಿಮೆ.
ಆಮೇಲೆ ನಾನು 20 ವರ್ಷ ಕೆಲಸ ಮಾಡಿದ್ನಲ್ವ ಟೊಯೋಟಾ ಕಿರ್ಲೋಸ್ಕರಲ್ಲಿ ನಮಗೆ ಇವನ್ನೆಲ್ಲ ನಮಗೆ ಈ ತರಬೇತಿ ಪಡೆಯೋಕ್ಕೆ, ಆಮೇಲೆ ಈ ಹಸುಗಳನ್ನ ಸೇವೆ ಮಾಡೋಕ್ಕೆ, ಮತ್ತು ನಾವು ಏನು ಇವತ್ತು ಯೋಜನೆಗಳು ಹಾಕೊಂಡು ಮಾಡ್ಬೇಕಂತೇನೋ ನಮಗೆ ಒಂದು ಕೆಲವು ತರಬೇತಿಗಳನ್ನು ನಮ್ಮ ಕಂಪ್ನಿಗಳಲ್ಲೂ ಕೊಟ್ಟಿದ್ದಾರೆ. ಪೆಗಾಸಿಸ್ ಅಂತ ಬರುತ್ತೆ ಸರ್, ಒಂದು ಗ್ರೂಪ್ ವರ್ಕ್ ಹೇಗೆ ಮಾಡಬೇಕು ಅಂತೇಳಿ, ಅದ್ರ ಬಗ್ಗೆ ಆಗಿರ್ಬೋದು, ಕೆಲವು ಲೀಡರ್ಶಿಪ್ ಟ್ರೈನಿಂಗ್ಗಳು, ಕೆಲವು ವ್ಯಕ್ತಿತ್ವ ವಿಕಸನ ತರಬೇತಿಗಳು, ಆರ್ಟ್ ಆಫ್ ಲಿವಿಂಗಲ್ಲಿ ನಮ್ಮ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಪ್ರಾಣಾಯಾಮ, ಈ ಸುದರ್ಶನ ಕ್ರಿಯೆ ಅಂತೆಲ್ಲ ಬರ್ತವೆ, ಅವಕ್ಕೆಲ್ಲ ಟ್ರೈನಿಂಗ್ ಕೊಡಿಸಿದ್ದಾರೆ. ಸೊ ಆ ಕಂಪ್ನಿಗೆ ಮತ್ತು ಆ ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ. ಯಾಕೆಂದರೆ ನಮಗೆ ಇವನ್ನೆಲ್ಲ ಮಾಡ್ಕೋಬೇಕಾದ್ರೆ ಹಣ ಬೇಕು. ಆ ಹಣನ ಆ ಕಂಪ್ನಿ ನನಗೆ ಒದಗಿಸ್ಕೊಡ್ತು. ತುಂಬ ಏನಂತಾರೆ, ಮಿಡ್ಲ್ ಕ್ಲಾಸ್ ಅಂತೀವಿ ನೋಡಿ, ಮಧ್ಯಮ ವರ್ಗದ ಕುಟುಂಬದಿಂದ ಬಂದವ್ರು ನಾವು. ಸೊ ಇದೆಲ್ಲ ಮಾಡ್ಕೋಬೇಕಾದ್ರೆ ಹಣದ ಅವಶ್ಯಕತೆನ ಪೂರೈಸಿದ್ದು ಆ ಕಂಪ್ನಿ. ಇದನ್ನು ಮಾಡು ನೀನು ಅಂತೇಳಿ ಹಣ ಕೊಡಿಸಿ ನಮ್ಮನ್ನ ಈ ಕಾರ್ಯಕ್ಕೆ ಹಚ್ಚಿದ್ದು ಈ ಪ್ರಕೃತಿಯಲ್ಲಿರೋ ದೇವರು, ಏನು ನಾವೇನು ಹೇಳ್ತೀವಲ್ವ, ಕಾಣದೇ ಇರುವಂಥ ದೇವರು. ಸೊ ಆ ದೇವರಿಗೆ ಮತ್ತು ನಮ್ಮ ಟೊಯೋಟಾ ಕಂಪ್ನಿಗೆ ಮತ್ತು ಈ ನಮಗೆ ಈಗ ಹಾಲಿ ಅನ್ನ ಹಾಕ್ತಿರುವ ಈ ಗೋಮಾತೆಗೆ ನಾವು ಋಣಿಯಾಗಿರಬೇಕು. ಮತ್ತು ಯಾರಿಗಾದರೂ ನಿಮಗೆ ಈ ಗೋವಿನ ಉತ್ಪನ್ನಗಳ ಬಗ್ಗೆ ಎಲ್ಲಿ ಕಲಿಬೇಕು, ಹೇಗೆ ಕಲಿಬೇಕು, ಏನು ಕಲಿಬೇಕಂತ ಮಾಹಿತಿ ಬೇಕಾದರೆ ಕೆಳಗೆ ತೋರಿಸೋ ನಂಬರಿಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನಾವು ಭಾಳ ಶೀಘ್ರದಲ್ಲಿ 1 ವರ್ಷ 2 ವರ್ಷ 3 ವರ್ಷ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್, ನಂದಿರೋದು 30 ಒಳಗಡೆ ಅಂತ. ಅಂದರೆ ಇನ್ನೊಂದು 4 ವರ್ಷದ ಒಳಗಡೆ ಮಾಡಬೇಕಂತಿದೆ ಇಷ್ಟೆಲ್ಲ ಯೋಜನೆಗಳು. ಒಂದೇ ಕಡೆ ಹಸು, ಒಂದೇ ಕಡೆ ನಮ್ಮದು ಉತ್ಪನ್ನ, ಒಂದೇ ಕಡೆ ಮಾರಾಟ, ಇವು 3 ಒಂದೇ ಕಡೆ ಮಾಡೋಕ್ಕೆ ನನಗೆ ಇಷ್ಟು ಸಮಯ ಬೇಕು. ಸೊ ಹೀಗಾಗಿ ಅಲ್ಲಿಗಿಂತ ಮುಂಚೆ ನಾನು ಎಲ್ಲೆಲ್ಲಿದೆ ಅಂತ ನಮಗೆ ನಮ್ಮ ಸ್ನೇಹಿತ ವರ್ಗದಲ್ಲಿ ಅಥವಾ ನಮ್ಗೆ ಗುರು ಸ್ಥಾನದಲ್ಲಿರೋರಿಗೆ ನಾನು ಮಾಹಿತಿ ಕೊಡ್ತೇನೆ. ನೀವು ಕರೆ ಮಾಡಿ ವಿಚಾರಿಸಿ, ನೀವು ನಿಮ್ಮ ಹಳ್ಳಿಗಳಲ್ಲಿ ಈ ಥರ ಹಸುಗಳನ್ನು ಸಾಕಿ ಸ್ವಾವಲಂಬಿ ಜೀವನ ನಡೆಸಿ. ಮತ್ತು ಎಷ್ಟು ದಿನ ನಮ್ಮದು ಬೇರೆ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿ ಕೆಲಸ ಸಿಗ್ತಾ ಇಲ್ಲ ಅಂತ ನಾವು ಹೇಳೋ ಬದಲಿಗೆ ನಾವೇ ಸೃಷ್ಟಿ ಮಾಡ್ಕೋಬೋದು. ನಮಗೊಂದು 2-3 ಎಕರೆ ಅಥವಾ 4-5 ಎಕರೆ ಅಥವಾ ಒಂದು 20 ಗುಂಟೆ ಇದ್ರೂ ಸಾಕು. ಅಷ್ಟರಲ್ಲಿ ನಾವು ಸ್ವಾವಲಂಬಿ ಜೀವನ ಈ ಗೋಮಾತೆನ ನಂಬ್ಕೊಂಡು ಮಾಡ್ಕೋಬೋದು. ಬಟ್ ಏನಂದರೆ ನಾವು ಎಲ್ಲ ಈ ಥರದ್ದು ವಿಚಾರಗಳು ತಿಳ್ಕೊಂಡಾಗ ಏನಾಗುತ್ತೆ, ಅದು ಮಾಡೋಕ್ಕೆ ಖುಷಿಯಾಗಿರ್ತದೆ ನಮಗೆ. ಹಸುದಂದ್ರೆ ಏನು, ಭೂಮಿ ಅಂದರೆ ಏನು, ನಮ್ಮ ಸಮಾಜ ಅಂದರೆ ಏನು ಅಂತ ತಿಳ್ಕೊಂಡಾಗ. ಸೊ ಅದನ್ನೆಲ್ಲ ತಿಳ್ಕೊಂಡು ನೀವು ಇದಕ್ಕೆ ಕಾಲಿಟ್ಟಾಗ ಏನಾಗುತ್ತೆ, ಖಂಡಿತವಾಗ್ಲೂ ನೀವು ಬಿಸಿಲಲ್ಲಿ ಒಂದಿನ ನೆಂದರೂ, ಬಿಸಿಲಲ್ಲಿ ಒಂದಿನ ತುಂಬ ಬಿಸಿಲಿದ್ರು ಕೂಡ ಅದನ್ನು ಖುಷಿ ಎಂಜಾಯ್ ಮಾಡ್ತೀರಿ. ಅದನ್ನ ಅಯ್ಯೋ ಬಿಸಿಲು ಒಂದು ಔಷಧಿ, ಒಳ್ಳೆ ಔಷಧಿ ನಮಗೆ ತಿಂತಾ ಇದ್ದೀನಿ ಅಂತ. ಮಳೆಯಲ್ಲಿ ನೆಂದರೂ ಒಂದು ಒಳ್ಳೆಯದೇ ಏನೋ ಇರುತ್ತೆ ನಮಗೆ ಪ್ರಕೃತಿಯಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮಗೆ ಅದು ಒಂದು ಔಷಧಿ ಅಂತಂದಾಗ ನಮಗೆ ಬಿಸಿಲನ್ನಾಗಲ್ಲ. ಸೊ ಹಾಗೆ ಸ್ನೇಹಿತರೆ, ಈ ಒಂದು ಸೇವಾ ಕಾರ್ಯಕ್ಕೆ ಬನ್ನಿ. ನಾವೀಗ ನೆಕ್ಸ್ಟು ಅರ್ಕ ಹೇಗೆ ಮಾಡ್ತೀವಿ, ಮತ್ತು ನಮ್ಮ ಕೆಲವು ಪ್ರಕೃತಿ ಮದ್ದುಗಳು, ಅಂದರೆ ನಾವು ಕಾಡಲ್ಲಿ ಸಿಗ್ತಕ್ಕಂಥ ಕೆಲವು ಪದಾರ್ಥಗಳನ್ನು ಬಳಸಿ ಮಾಡೋ ಮದ್ದುಗಳು, ಮತ್ತು ಹೇರ್ ಆಯಿಲು, ಸ್ಕಿನ್ಗೆ ಸೋರಿಯಾಸಿಸ್, ಆ ಥರದಕ್ಕೆಲ್ಲ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.